ಹಲೋ, ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಅಶೋಕ್ ಕುಲಕರ್ಣಿ ಅಂತೇಳಿದ್ರೆ ಸಿಂಡಿಕೇಟ್ ಬ್ಯಾಂಕ್ ಜಮಖಂಡಿಗಿದ್ದೆ. ಈಗ ಇದ್ದದ್ದು ಅದಲ್ಲದೆ ನಾನು ಸಾಧ್ಯವಾದಷ್ಟೆಲ್ಲ ಫೋಟೋಗ್ರಾಫಿ ಆಮೇಲೆ ಮೂರ್ತಿ ಮಾಡೋದು ಇದರೊಳಗೆ ನಾನು ಬ್ಯಾಂಕ್ದಾಗ ಕೆಲಸ ನಾನು ಮಾಡ್ಕೊಂಡು ಬರ್ತಿದ್ದೆ. ಆಮೇಲೆ ಜಮಖಂಡಿಯಲ್ಲಿದ್ದಾಗ ನನಗೇನು ವಿಚಾರ ಬಂತು, ಸತ್ಯಪ್ರಮೋದ್ ಭಾಳಷ್ಟು ಅಲ್ಲೇ ಭಕ್ತರಿದ್ದಾರೆ. ಅವರು ಸತ್ಯಪ್ರಮೋದೊಂದು ಫೋಟೋ ಮಾಡಿಕೊಡಪ್ಪ ನಮಗಂದರು. ನಾವು ಮತ್ತೊಂದು ಕೈಲಿ ಒಂದು ಫೋಟೋ ಮಾಡಿಕಿಸಿಂದ ಅದನ್ನು ಒಬ್ಬರಿಗೆ ಕೊಟ್ಟಿದ್ದೆ. ಅದನ್ನು ಸ್ವಾಮಿಗಳು ನೋಡ್ಕಿಸಿಂದ ಯಾರು ಇದನ್ನು ಫೋಟೋ ತೆಗೆದಾರ ಅವರು ಅಂತಂದರು. ನಾವು ಸಿಂಡಿಕೇಟ್ ಬ್ಯಾಂಕ್ದಾಗ ಕ್ಯಾಶಿಯರ್ ಕೆಲಸ ಮಾಡ್ತಾಯಿದ್ದೆ. ಒಬ್ರು ಹೇಳಿದ್ರು, ಸ್ವಾಮಿಗಳು ಕಲಿಕತ್ತ ನೀವು ಬರಬೇಕು. ನಾವು ಬರಬೇಕಾದ್ರೆ ಹೋಯ್ತು. ಒಬ್ಬರು ಮನೇಲಿ ಹೋಗಿ ನಾನು ಕೇಳಿದೆ, ನಮಸ್ಕಾರ ಮಾಡಿ ಸ್ವಾಮಿ ಅಂದ್ಕೊಳ್ಳಿ. ಇಲ್ಲೋ ಈ ಫೋಟೋ ಯಾರು ತೆಗೆದಿವಿ ಬ್ಯಾಂಕ್ ಸೆಟ್ನಿಂದ, ನೀವು ಯಾರು ತೆಗೆದಿದ್ರು ಹೆಂಗೆ ಒದರಾಡಿದ್ರು. ನಾನು ಗಪ್ ನಿಂತುಬಿಟ್ಟೆ. ಇದನ್ನು ಯಾಕೆ ತೆಗೆದು ಹೇಳಂದರು. ಇಲ್ಲ, ಮತ್ತು ನೀವೆಲ್ಲ ಸಂಚಾರದಾಗ ಇರೋರು, ಮತ್ತು ಮಂದಿಗೆ ನಿಮ್ಮದು ಆಶೀರ್ವಾದ ಬೇಕಂದ್ರೆ ನಿಮ್ಮನ್ನ ಎಲ್ಲರಿಗೂ ಎಲ್ಲಿದ್ದೀನಿ ಬ್ಯಾಂಕ್ ಹೋಗಿ ಭೇಟಿಯಾಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಫೋಟೋ ಏನು ಮಾಡಿವಲ್ಲ, ಆ ಫೋಟೋ ಮುಖಾಂತರ ನಿಮ್ಮ ಆಶೀರ್ವಾದ ಮಂದಿಗೆಲ್ಲ ಅನುಕೂಲ ಆಗುತ್ತೆ ಮಾಡಿದೆ. ನಾನು ಇಲ್ಲಿವರೆಗೆ ಅದನ್ನು ಮಾಡ್ಕೋತೆ ನಾನು ಮುಂದೆ ಹೋಗಿನಿ. ಇದೆಲ್ಲ ಮುಗಿದ ಕೂಡಲೇ ಸ್ವಾಮಿಗಳು ಏನಂದರು, ನೋಡಿ ಖುಷಿ ಹಾಕಿಸಿದೆ. ನಕ್ಕೋತ ನನಗೆ ಮಂತ್ರಾಕ್ಷತೆಯನ್ನು ಕೊಟ್ಟರು. ಮಂತ್ರಾಕ್ಷತೆ ಕೊಟ್ಟು ಕೂಡಲೇ ಮುಂದೆ ಏನಾಯಿತು, ಅವರು ಎಲ್ಲಿ ಅವ್ರು ಸ್ವಾಮಿಗಳು ಎಲ್ಲಿ ಬರ್ತಾರೆ ಅಲ್ಲಿ ಹೋಗೋದು, ಫೋಟೋ ತೆಗೆದು ನೀರೇ ಒಂದು 3-4 ಸಾವಿರ ಫೋಟೋ ಅವ್ರದ್ದು ಎಲ್ಲ ತೆಗೆದಿದ್ದು. ಪೂಜೆ ಮಾಡೋದು, ನಿಂತಿದ್ದು, ಗಲ್ಗಲೆ ಒಳಗೆ ನಿಂತಿದ್ದು, ಜಮಖಂಡಿ ಚಾತುರ್ಮಾಸ ತೆಗೆದು ಎಲ್ಲ ಭಯಂಕರ ಫೋಟೋ ತೆಗೆದೆ. ಕಡಿಕೆ ಏನಾಯ್ತು, ಈಗ ಉತ್ತರ ಮಟ್ಟದ ಯಾವ ಫೋಟೋ ಇದ್ರೆ ನನಗೆ ಹೇಳೋರು. ನಾನು ಅಲ್ಲೆಲ್ಲಿ ಹೋಗಿ ಇಡೀ ವೃಂದಾವನ ಏನವಲ್ಲ ಬಂದವಾಗ ಇಟ್ಕೊಂಡೆ. ಇಡೀ ಇಂಡಿಯಾದಾಗ ಎಲ್ಲೆಲ್ಲೋ ಅಲ್ಲಿ ಹೋಗಿ ಕಿಸಿಂದ ಎಲ್ಲ ಫೋಟೋ ತೊಗೊಂಡು ಬಂದು ಕಿಸಿಂದೆ. ಅವ್ರದ್ದೆಲ್ಲ ಏಟು ಜಡ್ಡು ಏನೆದಲ್ಲ ಅಲ್ಲಿ ಎಲ್ಲ ತೊಗೊಂಡು ಬರ್ತಿದ್ದೆ. ಒಂದು ಆಲ್ಬಮ್ ಮಾಡ್ತಿದ್ದೆ. ಆ ಆಲ್ಬಮ್ ಮಾಡಿ ಕಿಸಿಂದ ಅವನ ನಮ್ಮ ಅದ್ರ ಫೋಟೋ ದೊಡ್ಡ ಮಾಡಿ 30x40 ಸೈಜ್ ಮಾಡಿ ಉತ್ತರಾದ ಮಟ್ಟದಲ್ಲಿ ಹುಬ್ಬಳ್ಳಿಯಲ್ಲೆಲ್ಲ ಹಾಕಿವಿ. ಆಮೇಲೆ ಅದು ಅಷ್ಟೇ ಅಲ್ಲ, ಉಳ್ಕಿದ ಮತ್ತು ಎಲ್ಲ ದಾಸರದ್ದು ಬೇಕಂದ್ರು. ದಾಸರ ಫೋಟೋನು ಅಲ್ಲಿ ಒಂದು 8-10 ಅಲ್ಲಿ ಹಾಕಿವಿ. ಆಮೇಲೆ ಇದೆಲ್ಲ ಮುಗಿದ ಕೂಡಲೇ ಅವರು ಸ್ವಾಮಿಗಳು ಅದು ನಾಮಂದು ಏನು ಗಲಗಲ್ ನಡೆಸಿದಲ್ಲಿ ಒಂದು ಫೋಟೋ ತೆಗೆದಿದ್ದೆ ಅಲ್ಲಿ ಕಟ್ಟಿ ಒಳಗೆ ಕೂತಾಗ. ಅದು ಭಾಳ ಅವ್ರಿಗೆ ಫೇಮಸ್ ಆಗಿತ್ತು. ಯಾರೇ ಭೇಟಿ ಅದು ಕೇಳೋರು, ಅದು ನನ್ನ ಫೋಟೋ ಹೆಂಗೆ ತೆಗೆದ ನೋಡಪ್ಪ ಅಂತ ಅನ್ನೋದ್ರು. ಅಂದ್ರೆ ಅದೊಂದು ಏನೋ ಪೊಸಿಷನ್ದಾಗ ನರ್ಸಿದಲ್ಲಿ ಬಂದು ಕೂತಾಗ ಅದೊಂದು ಚೈತನ್ಯ ಬಂದಿತ್ತು ಅವ್ರಿಗೆ. ಆ ಫೋಟೋ ಎಲ್ಲ ತೆಗೆದು ಆಮೇಲೆ ಯಾವ ಕಲಾಪ ಡಾಕ್ಟರ್ ಅಂತಿದ್ದಾರೆ, ಅವ್ರು ಹೇಳಿದರು, ನಾನು ಧಾರವಾಡದಾಗ ನಾನು ಬರ್ಲಿಕ್ಕತ್ತಿದ್ದೆ. ಹೊತ್ತಿನಾಗ ಅವರು ನನ್ನ ನೋಡಿ ಇದ್ರಾಗ ಕಾರಣ ಗೋಣಕ್ಕೆ ಇಲ್ಲಾಕೆ ಬಂದಿದ್ದೆ ಅಂದರು. ಇಲ್ಲಿ ಸ್ವಾಮಿ ಹುಡುಗರ ಸಂಬಂಧ ಇಲ್ಲಿ ಬಂದೀನಿ ಅಲ್ಲಿ ಕೂಡಂದರು. ಅಲ್ಲಿ ಮನೆಗೆ ಹೋಗಿ ಮತ್ತೆ ನಾವು ಭವಿಷ್ಯ ಮಂತ್ರಾಕ್ಷಿ ಹಾಕಿದ್ರು. ಅಂದೇನು ಹಿಡ್ಕೊಂಡು ನಮ್ಮ ಎಲ್ಲ ಕೆಲಸ ಸುಸೂತ್ರ ಎಲ್ಲ ಕಡೆ ಭಾಳ ಯಶಸ್ಸನ್ನು ಕಂಡು ಇದಾದ್ಕೊಳ್ಳಿ ಮುಂದೆ ಏನು ಮಾಡಿದೆ, ಅದೇ ಫೋಟೋದೊಂದು ಏನಾದ್ರು ಮೂರ್ತಿ ಮಾಡ್ಬೇಕಂತ ಮಾಡಿದೆ. ಯಾರ ಕಡೆ ಹೇಳಿದೆ, ಯಾರೋದು ಇಲ್ಲರಿ ಮಾಡ್ತಿದ್ರು ಕಡೆ ಅದು ಚೇರ ಬರ್ತಿದ್ದಿಲ್ಲ. ಯಾಕಂದ್ರೆ ಅವ್ರು ಭಾಳಷ್ಟು ನಾವು ಸಮೀಪದಿಂದ ನೋಡಿದ್ದಿಲ್ಲ. ಅದನ್ನು ಮುಂದೆ ನಾನೇ ಕೂತು ಒಂದು ತಿಂಗಳು ಕೂತು ಒಂದು ಫೋಟೋ ಮಾಡಿ ಒಂದು ಮೂರ್ತಿ ಮಾಡಿ ಅದನ್ನು ನಮ್ಮ ಮನೇಲಿ ತಯಾರು ಮಾಡಿದೆ. ಅದರಿಂದ ನನಗೊಂದು ಭಾಳ ಒಂಥರ ಏನೋ ಸ್ವಾಮಿಗಳು ಇದ್ದಾರಪ್ಪ ಒಂದು ಫೀಲಿಂಗ್ ಬಂತು. ಅದನ್ನು ಮನೆ ಸ್ವಾಮಿಗಳು ಈಗ ಹೋದ ವಾರ ಅಲ್ಲಿ ಹುಬ್ಬಳ್ಳಿಗೆ ಬಂದಾಗ ನಮ್ಮ ಮಗ ಅನಿರುದ್ಧ ಕುಲಕರ್ಣಿ ಡಾಕ್ಟರ್ ಇದ್ದಾನೆ, ಅವ್ರ ಮನ್ಯಾಗ ಬಂದು ಅದನ್ನು ಓಪನಿಂಗ್ ಮಾಡಿದರು. ಅದು ನೋಡಿ ಅವರು ಸಂತೋಷಪಟ್ಟರು ಮತ್ತು ಆಶೀರ್ವಾದ ಮಾಡಿದ್ರಪ್ಪ. ಹೀಗಾಗಿ ಅದ್ರದ್ದು ಯಾರು ಮತ್ತು ಅವ್ರ ಇದ್ರದ್ದು ಮೂರ್ತಿ ಅಂತಿನ ಮಾಡಿಟ್ಟಿನಿ. ಅಥವಾ ಉತ್ತರಾದ ಮಟ್ಟದ ಏನೇ ನೀವು ಫೋಟೋ ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ಮೊಬೈಲ್ ನಂಬರ್ ಅದ 9900225028. ನಮಸ್ಕಾರ.